ಇಲಾಖೆ ಯಾವುದು, ಮುಂದಿನ ಇಲಾಖೆಗೆ ಎಷ್ಟು ಅನುದಾನ ಘೋಷಣೆಯಾಗಿದೆ, ಎಷ್ಟು ಅನುದಾನ ಬಿಡುಗಡೆಯಾಗಬೇಕಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಘೋಷಣೆಯಾಗಿದ್ದು 1117.11 ಕೋಟಿ. ಆದರೆ ಕೈ ಸರ್ಕಾರ ಬಿಡುಗಡೆ ಮಾಡಿದ್ದು ಕೇವಲ 698.96 ಕೋಟಿ. ಇನ್ನೂ ಬಾಕಿ ಉಳಿಸಿಕೊಂಡಿರೋದು 418.15 ಕೋಟಿ ಅನುದಾನವನ್ನ ಬಾಕಿ ಉಳಿಸಿಕೊಂಡಿದೆ. ಹಾಗೆ ವಾಣಿಜ್ಯ ಕೈಗಾರಿಕೆ, ಸಣ್ಣ ಜವಳಿ ಹಾಗೆ ಗಣಿ ಈ ಒಂದು ಇಲಾಖೆಯನ್ನ ನೋಡೋದಾದ್ರೆ ಸರ್ಕಾರದಿಂದ ಬಿಡುಗಡೆಯಾಗಿದ್ದು 433 ಕೋಟಿ ಅನುದಾನ. ಆದರೆ ಘೋಷಣೆಯಾಗಿದ್ದು 698.96 ಕೋಟಿ ಅನುದಾನ ಘೋಷಣೆಯಾಗಿತ್ತು. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಘೋಷಿತ ಅನುದಾನ 1117.11 ಕೋಟಿ. ರಿಲೀಸ್ ಆಗಿದ್ದು 698.96 ಕೋಟಿ. ಬಾಕಿ ಉಳಿಕೆ ಇರುವಂಥದ್ದು 418.15 ಕೋಟಿ ಬಾಕಿ ಇದೆ. ಇನ್ನು ವಾಣಿಜ್ಯ ಕೈಗಾರಿಕೆ ಸಣ್ಣ ಜವಳಿ ಗಣಿ ಇಲಾಖೆಗೆ ಘೋಷಿತವಾಗಿರುವಂಥದ್ದು 1239.56 ಕೋಟಿ. ಬಿಡುಗಡೆ ಆಗಿರುವಂಥದ್ದು 433 ಕೋಟಿ. ಆದರೆ ಬಾಕಿ ಇರುವಂಥದ್ದು 805.88 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿರುವಂಥದ್ದು ನಾವು ಹೋಗ್ತಾ ಗಮನಿಸ್ತಾ ಇರಬಹುದು. ಇಲಾಖಾವಾರು ನೋಡಿದಂಥ ಸಂದರ್ಭದಲ್ಲಿ ಅಂದರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಘೋಷಣೆ ಆಗಿರೋದು ಜಾಸ್ತಿ ಕಾಣಿಸ್ತಾ ಇದೆ, ಬಟ್ ರಿಲೀಸ್ ಆಗಿರುವಂಥದ್ದು ಕಡಿಮೆ ಕಾಣಿಸ್ತಾ ಇರುವಂಥದ್ದು. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಂತೆ ಘೋಷಣೆ ಆಗಿದ್ದು 1117.11 ಕೋಟಿ. ಬಿಡುಗಡೆ ಆಗಿರುವಂಥದ್ದು ಆಲ್ಮೋಸ್ಟ್ ನಿಮಗೆ 698.96 ಕೋಟಿ. ಬಾಕಿ ಉಳಿಕೆ ಇರುವಂಥದ್ದು 418.15 ಕೋಟಿ ದುರ್ಗದ. ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಇದು ನಾನು ಈಗಾಗಲೇ ಹೇಳ್ತಾ ಇರುವಂಥದ್ದು ಬರೀ ಈ ಘೋಷಣೆ ಮಾಡಿದ್ದೀವಿ, ಅಮೌಂಟ್ ಕೊಡ್ತಿದ್ದೀವಿ ಅಂತ ಹೇಳಿದ್ರೆ ವೆಚ್ಚ ಅಂತಲ್ಲ, ಬಟ್ ಅದು ಇನ್ವೆಸ್ಟ್ಮೆಂಟ್ ಅಂತ ನೋಡ್ಬೋದಲ್ವಾ ಇದನ್ನಂತ. ಅದು ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಕೈಗಾರಿಕೆ ನಾವು ಲಾಸ್ಟ್ ಟೈಮ್ ಮೊನ್ನೆ ಮಾತಾಡುವಂಥ ಸಂದರ್ಭದಲ್ಲೂ ಕೂಡ ಹೇಳಿದ್ವಿ. ಕೈಗಾರಿಕಾ ವಲಯಗಳನ್ನು ಅಭಿವೃದ್ಧಿ ಮಾಡಿಸ್ಬೇಕು ಅಂತಂದು ಹೇಳಿದ್ರೆ ಸಣ್ಣ ಕೈಗಾರಿಕೆ, ಬೃಹತ್ ಗಾತ್ರದ ಕೈಗಾರಿಕೆಗಳನ್ನೆಲ್ಲವನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಬೇಕು. ಮತ್ತು ಇವಾಗ ಕೈಗಾರಿಕಾ ವಲಯ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದು ಹೇಳಿದ್ರೆ ಒಂದು ಕಾರ್ಮಿಕರಿಡುವಂತಹ ಬೇಕು ಆ ಇಲಾಖೆ ಆ ಕೈಗಾರಿಕಾ ವಲಯದಲ್ಲಿ ಬರುವಂತಹ ಜನರೇನಿದ್ದಾರೆ ಅವ್ರು ಕೇಳುವಂತಹ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸಗಳನ್ನು ಮಾಡಬೇಕು. ಮತ್ತೊಂದು ಕಡೆಗೆ MB ಪಾಟೀಲರು ಕೂಡ ಅನೇಕ ಬಾರಿ ಈಗ ಬೇರೆ ಬೇರೆ ದೇಶಗಳಿಗೆ ಸುತ್ತಿ ಬೇರೆ ಬೇರೆ ಕಂಪ್ನಿಗಳನ್ನು ಇಲ್ಲಿ ಬಂದು ಇನ್ವೆಸ್ಟ್ ಮಾಡಲಿಕ್ಕೆ ಒಂದಷ್ಟು ಇನ್ವೈಟ್ ಮಾಡಿ ಬಂದಿದ್ದಾರೆ. ಯಾಕಂತೇಳಿ ಕರ್ನಾಟಕದಲ್ಲಿ ಇನ್ವೆಸ್ಟ್ ಕರ್ನಾಟಕ ಅನ್ನುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ಮೂಲಕ ಅಂದರೆ ಬೇರೆ ಬೇರೆ ಕಂಪನಿಗಳು ಕಾರ್ಖಾನೆಗಳು ಇಲ್ಲಿ ಬಂದು ಕೆಲಸವನ್ನು ಶುರು ಮಾಡಿದ್ರೆ ಇಲ್ಲಿರುವಂಥ ಜನರಿಗೆ ಕೂಡ ಒಂದಷ್ಟು ಉದ್ಯೋಗಗಳು ಸಿಗ್ಬೋದು ಅನ್ನೋಂಥ ಪ್ರಯತ್ನಗಳಿರ್ಬೋದು. ಆದರೆ ನೀವು ಆ ಒಂದು ಪ್ರಯತ್ನಕ್ಕೆ ನೀವು ಅನುದಾನ ಕೊಡಲಿಲ್ಲ ಅಂತಂದು ಹೇಳಿದ್ರೆ ಸಚಿವರಾದರೂ ಏನು ಮಾಡೋಕ್ಕಾಗತ್ತೆ, ಮತ್ತು ಆ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳು ಏನು ಮಾಡೋಕ್ಕಾಗತ್ತೆ. ಅಂದರೆ ನೀವು ಒಂದು ಸರ್ಕಾರ ಅಂತಂದು ಹೇಳಿದ್ರೆ ಕೇವಲ ಒಂದು ಇಲಾಖೆ ಅಲ್ಲ, ಆ ಇಡೀ ಎಲ್ಲಾ ಇಲಾಖೆಗಳನ್ನ ಮತ್ತೆ ವಿವಿಧ ಆಯಾಮಗಳ ರಚನೆಯೇ ಸರ್ಕಾರ ಆಗಿರುತ್ತೆ. ಅಂದ್ರೆ ಕೇವಲ ರೈತರ ಅಭಿವೃದ್ಧಿ ಅಲ್ಲ, ಕೇವಲ ಮಹಿಳೆಯರಷ್ಟೇ ಅಲ್ಲ, ಯುವಜನರಷ್ಟೇ ಅಲ್ಲ, ಕಾರ್ಮಿಕರಷ್ಟೇ ಅಲ್ಲ, ಎಲ್ಲಾ ವ್ಯಾಪ್ತಿಯಲ್ಲಿರುವಂಥದ್ದು ಇದು ಸರ್ಕಾರ ನಡೆಸುವಂಥದ್ದು. ಮತ್ತು ಎಲ್ಲರ ಕಡೆನೂ ಗಮನವನ್ನು ಕೊಡಬೇಕಾಗತ್ತೆ. ಅದೇ ರೀತಿಯಾಗಿ ಕೈಗಾರಿಕಾ ವಲಯಕ್ಕೂ ಮತ್ತು ವಾಣಿಜ್ಯ ವಲಯಕ್ಕೂ ಕೊಡಬೇಕಾಗತ್ತೆ. ಯಾಕಂದ್ರೆ ಸರ್ಕಾರಕ್ಕೆ ಇನ್ಕಮ್ ಎಲ್ಲಿಂದ ಬರುತ್ತೆ? ತೆರಿಗೆಗಳ ಮೂಲಕ ಬರುತ್ತೆ. ತೆರಿಗೆಗಳು ಸೃಷ್ಟಿ ಆಗಬೇಕು ಅಂತಂದು ಹೇಳಿದ್ರೆ, ತೆರಿಗೆಗಳು ಹೆಚ್ಚಾಗಬೇಕು ಅಂತಂದು ಹೇಳಿದ್ರೆ ಈ ರೀತಿಯ ವಲಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗತ್ತೆ. ಕಾವ್ಯ, ಎಸ್. ಇನ್ನು ವಾಣಿಜ್ಯ ಕೈಗಾರಿಕೆ ಮತ್ತೆ ಸಣ್ಣ ಕೈಗಾರಿಕೆ ಜವಳಿ ಗಣಿ ಇಲಾಖೆಗೆ ಅನುದಾನಿತ ಘೋಷಣೆ ಆಗಿರುವಂಥದ್ದು 1239.56 ಕೋಟಿ. ಹಾಗೆ ಸರ್ಕಾರದಿಂದ ಬಿಡುಗಡೆಯಾಗಿರೋದು 433.68 ಕೋಟಿ ರೂಪಾಯಿ. ಈವರೆಗೂ ಕೂಡ 805.88 ಕೋಟಿ ಅನುದಾನ ಬಾಕಿ ಉಳಿದಿರುವಂಥದ್ದು. ಎಸ್, ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಅನುದಾನ ಮಾತ್ರ ಎಷ್ಟು ಬಿಡುಗಡೆಯಾಗಿದೆ, ಎಷ್ಟು ಘೋಷಣೆ ಮಾಡಲಾಗಿದೆ. ಈಗ ಇಷ್ಟೇ ಅನುದಾನ ಬಿಡುಗಡೆ ಮಾಡ್ತೀವಿ ಅನ್ನೋದಾದ್ರೆ ಅಷ್ಟು ದೊಡ್ಡ ಮಟ್ಟದ ಅನುದಾನವನ್ನ ಘೋಷಣೆ ಮಾಡುವಂತಹ ಕಾರ್ಯಕ್ಕೆ ಯಾಕೆ ಮುಂದಾಗ್ತಾರೆ ಎನ್ನುವ ಪ್ರಶ್ನೆ ಕೂಡ ಇದೀಗ ಮುಂದಾಗ್ತಾ ಇರುವಂತದ್ದು.